ಕಮ್ಯುನಿಟಿನ ಯಾರು ಬೆಳೆಸ್ತೀರಾ ಯಾರು ತುಳಿತೀರಾ ಅಂತ ಗೊತ್ತಾಗೋಗುತ್ತೆ. ಈಗ ನಂದೆಲ್ಲಿಡ್ಲಿ ನಂದಗೋಪಾಲ, ಇದನ್ನ ಪರ್ಸನಲ್ ತಗೊಳಕ್ಕೆ ಹೋಗ್ಬೇಡಿ. ಒಂದು ವರ್ಡ್ ನನಗೆ ಟ್ರಿಗರ್ ಆಯ್ತಾರದ್ದೇನು ಅಂತಂದ್ರೆ, ಯಾರೋ 4-5 ಜನ ಕಾಂಟ್ರವರ್ಸಿ ಮಾಡ್ಕೋತಾ ಇದ್ರೆ, ಯಾರೋ 4-5 ಜನದ ಮಧ್ಯೆ ಕಾಂಟ್ರವರ್ಸಿ ನಡೀತಾ ಇದ್ರೆ ಇಡೀ ಯೂಟ್ಯೂಬ್ ಕಮ್ಯುನಿಟಿ, ಕನ್ನಡ ಕಮ್ಯುನಿಟಿ ಹೇಗೆ ಗುರು ಟಾಕ್ಸಿಕ್ ಆಗುತ್ತೆ? ಗೌತಮ್ ನಾಯ್ಡು ಅವರೇ, ಸೊ ನೀವು ಒಬ್ಬ ಕೆಲಸಗಾರ ಆಗಿ ಬೇರೆಯವ್ರ ಕೆಲಸದ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು. ಕಿತ್ತಳೆ ಕಿರಣ್ ಅವರು ಕೂಡ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡೋರಂತೆ. ಒಬ್ಬ ಮನುಷ್ಯ ಕೆಳಗಡೆ ಬಿದ್ದ ಮೇಲೆ ಯಾವತ್ತೂ ಕೈ ಹಿಡತ್ತೆ ಎತ್ತೋದು ಕಲ್ತ್ಕೋಬೇಕು, ಕಲ್ಲು ತೂರೋದನ್ನ ಕಲ್ತ್ಕೋಬಾರ್ದು. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದು ಆ್ಯಸ್ ಯೂಶುವಲ್ ಲಾಸ್ಟ್ ವಿಡಿಯೋ ಅಂತಲೇ ಹಿಂದೆ 2 ವಿಡಿಯೋ ಏನು ಹಾಕಿದ್ದೆ, ಅದು ಒಂದು ಕಾಂಟ್ರವರ್ಸಿ ಬಗ್ಗೆ ಮಾತಾಡಿದ್ದೆ. ಟಿವಿ ಅವರು, ಟಿಪಿಕಲ್ ಕನ್ನಡಿಗ ಅವ್ರ ಮತ್ತೆ ಏನು ಕಾಂಟ್ರವರ್ಸಿ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ದೆ. ಸೊ ಅಲ್ಲಿಗೆ ಬಿಟ್ಟಿದ್ದೆ. ಈಗ ನಂದೆಲ್ಲಿಡ್ಲಿ ನಂದಗೋಪಾಲ, ಇದನ್ನ ಪರ್ಸನಲ್ ತಗೊಳಕ್ಕೆ ಹೋಗ್ಬೇಡಿ. ಇದನ್ನ ನಾನು ಗೌತಮ್ ನಾಯ್ಡು ಅವ್ರ ಬಗ್ಗೆ ಮಾತಾಡ್ತಿರೋದು. ಸೊ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಬಿಟ್ಟವ್ರಂತೆ. ಅದು ಏನೇನೋ ಮಾತಾಡೋರೆ. ಅವರು ಒಂದು ವಾಯ್ಸ್ ಎತ್ತಿದ್ದಾರೆ, ಯಾಕೆ ಮೊಟೋರೋಲಾ ಕಮ್ಯುನಿಟಿಲಿ ಇದ್ಮೇಲೆ ಮಾತಾಡೋಕೆ ಅಧಿಕಾರ ಇದೆ, ಮಾತಾಡಿದ್ದಾರೆ. ಮಗುನು ಚಿವುಟಿ ತೊಟ್ಲೂ ತೂಗೋ ಕೆಲಸ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಸೊ ಏನಪ್ಪ ಅಂತಂದರೆ, ಗೌತಮ್ ನಾಯ್ಡು ಅವರೇ, ಸೊ ನೀವು ಒಬ್ಬ ಕೆಲಸಗಾರ ಆಗಿ ಬೇರೆಯವ್ರ ಕೆಲಸದ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು, ಓಕೆನಾ? ಅದು ಜಾತ್ರೆ ಎಡಿಟರ್ ಆಗಲಿ ಎಂಥ ಎಡಿಟರ್ ಆಗಲಿ, ಜನ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ಅಂದಮೇಲೆ, ಜನ ನೋಡಿ ಗೆದ್ದಿದ್ದಾರೆ ಅಂದಮೇಲೆ ಅವರು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ನೀವು ಹೇಳಿದರೆ ಅದೇನೋ ಇಂಥ ಕೆಲಸಗಳನ್ನ, ಇಂಥ ಎಡಿಟ್ಗಳನ್ನ ಜಮಾನದಲ್ಲೇ ಬಿಟ್ಬಿಟ್ಟೆ ಅಂತ. ಸೊ ಮಾಡಿಬಿಟ್ಟಿದ್ರೆ, ಇಂಥ ಕೆಲಸ ಮುಂಚೆನೇ ಮಾಡಿದರೆ ಜನ ಇಷ್ಟಪಡಬೇಕಿತ್ತಲ್ವ? ಒಳ್ಳೆ ಕೆಲಸ ಆಗಿದ್ರೆ, ಜನಕ್ಕೆ ಇಷ್ಟ ಆಗಿದ್ರೆ ನೀವು ಕಂಟಿನ್ಯೂ ಮಾಡ್ತಿದ್ರಿ. ಜನಕ್ಕೆ ಇಷ್ಟ ಆಗಿಲ್ಲ ಅದಕ್ಕೆ ಬಿಟ್ಟಿದ್ರೆ, ಇಲ್ಲ ಅಂದಿದ್ರೆ ಯಾಕೆ ಬಿಡಕ್ಕೆ ಹೋಗ್ತಿದ್ರಿ? ಸೊ ನೀವು ಒಂದು ಕೆಲಸಗಾರ ಆಗಿ ಬೇರೆಯವ್ರ ಕೆಲಸದ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡಿ. ಯಾವಾಗ ಎಲ್ಲಿವರೆಗೂ ಅವ್ರೇನಾದ್ರು ಕೆಟ್ಟದ್ದು ಮಾಡ್ತಾ ಇದ್ದರೆ, ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಬೆಟ್ಟಿಂಗ್ ಆ್ಯಪ್ತು ಅಥವಾ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ಜನ ಮೆಚ್ಕೊಂಡಿದ್ದಾರೆ, ನೀವು ಕಾಲದಲ್ಲಿ ಮೆಚ್ಕೊಂಡಿದ್ದೀರಿ. ಸೊ ಈಗ ಏನೇನು ಪರ್ಸನಲ್ ಆಯಿತು ಅಂತ ಅದು ಕೆಟ್ಟದಾಗಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ. ನೀವು ಮೊಟೋರೋಲಾ ಕಮ್ಯುನಿಟಿಲಿ ತುಂಬ ವರ್ಷದಿಂದ ಇದ್ದೀರಾ, ತುಂಬ ಜನನ ಪ್ರೇರಣೆ ಮಾಡಿದಿರಿ, ತುಂಬ ಜನನ ಇನ್ಫ್ಲುಯೆನ್ಸ್ ಮಾಡಿದಿರಿ ಒಳ್ಳೆ ರೀತಿಲಿ. ಅದೇ ರೀತಿ ಮುಂದೆನೂ ಕೂಡ ಮಾಡಿ. ಬಟ್ ನೀವು ಈ ರೀತಿ ಮಾತಾಡಿದ್ದು ತಪ್ಪು ಅಲ್ಲ ಗುರು. ನೀವೆಲ್ಲ ಯೂಟ್ಯೂಬರ್ಸ್ ಏನಂತ ತಿಳ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ಒಂದು ವರ್ಡ್ ನನಗೆ ಟ್ರಿಗರ್ ಆಯ್ತಾರದ್ದೇನು ಅಂತಂದರೆ, ಯಾರೋ 4-5 ಜನ ಕಾಂಟ್ರವರ್ಸಿ ಮಾಡ್ಕೋತಾ ಇದ್ರೆ, ಯಾರೋ 4-5 ಜನದ ಮಧ್ಯೆ ಕಾಂಟ್ರವರ್ಸಿ ನಡೀತಾ ಇದ್ರೆ ಇಡೀ ಯೂಟ್ಯೂಬ್ ಕಮ್ಯುನಿಟಿ, ಕನ್ನಡ ಕಮ್ಯುನಿಟಿ ಹೇಗೆ ಗುರು ಟಾಕ್ಸಿಕ್ ಆಗುತ್ತೆ? ಅದು ಹೆಂಗೆ ಮಾತಾಡ್ತೀರಾ ಟಾಕ್ಸಿಕ್ ಆಗುತ್ತೆ ಅಂತ? ನಾವೆಲ್ಲ ಇದೀವಿ ಗುರು. ತುಂಬ ಜನ ಕಷ್ಟಪಡ್ತಾರವರು, ಈಗ ಮೇಲೆ ಬರ್ತಾರವರು, ಇನ್ನೂ ಅಂಡರ್ ಡಾಗ್ಸು ತುಂಬ ಜನ ಇದ್ದಾರೆ, ಅವರೆಲ್ಲ ಕಮ್ಯುನಿಟಿ ಸೇರ್ಕೋತಾರೆ. ಸೊ ಯಾರೋ 4-5 ಜನ ಮಾಡಿದ್ರೆ ಯೂಟ್ಯೂಬ್ ಕಮ್ಯುನಿಟಿನ ಹೆಂಗೆ ಟಾಕ್ಸಿಕ್ ಆಗುತ್ತೆ? ಆ ರೀತಿ ಮಾತಾಡಕ್ಕೆ ಹೋಗಬಾರ್ದು, ಓಕೆನಾ? ಟಾಕ್ಸಿಕ್ ಅನ್ನೋದು ಅವರಾಗಿರ್ತಾರೆ, ಅಥವಾ ನೀವಾಗಿರ್ತೀರಿ, ಅಥವಾ ಇನ್ನೊಬ್ಬರಾಗಿರ್ತಾರೆ. ಕಮ್ಯುನಿಟಿನೇ ಟಾಕ್ಸಿಕ್ ಆಗಿಲ್ಲ ಗುರು, ಆಗೋಕ್ಕೂ ಬಿಡಲ್ಲ ಯಾವತ್ತೂ. ಬಾರ್ನ್ ಬಿಸ್ಟ್ ಬೈಕರ್. ಸೊ ಇಡೀ ಕಮ್ಯುನಿಟಿ ಹೆಂಗೆ ಟಾಕ್ಸಿಕ್ ಆಗುತ್ತೆ? ಟಾಕ್ಸಿಕ್ ಅನ್ನೋ ಪದ ನಿನ್ನಿಂದನೇ ಬಂದಿತ್ತು. ಸೊ ಇಡೀ ಕಮ್ಯುನಿಟಿನೇ ಟಾಕ್ಸಿಕ್ ಆಯಿತು ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ. ಸೊ ಬಿಡಿ, ಅದನ್ನು ಮನುಷ್ಯನಿಂದ ತಪ್ಪಾಗಿದೆ, ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ. ತಪ್ಪು ಮಾಡಿರೋದು ಟಿಪಿಕಲ್ ಕನ್ನಡಿಗ ಅವರು ನಿಜ. ಇಲ್ಲಿವರೆಗೂ ಜನ ದೂರ್ತಾ ಇರೋದು, ಅಥವಾ ಡಿ ವಿ ಅವರಾಗಲಿ, ಗೌತಮ್ ನಾಯ್ಡು ಆಗಲಿ, ಇನ್ನೊಬ್ಬರಾಗಲಿ ದೂರ್ತಾ ಇರೋದು ಎಲ್ಲಿ ಅಂತಂದರೆ, ಸೊ ಪರ್ಸನಲ್ ಮ್ಯಾಟ್ರ್ ಮಾತಾಡ್ಬಿಟ್ರು ಅಂತ ಅರ್ಥ. ಸೊ ಮಾತಾಡಿದ್ದಾರೆ, ಅದಕ್ಕೆ ಅವ್ರಿಗೂ ಗೊತ್ತಾಗಿರುತ್ತೆ ಈ ರೀತಿ ಮಾತಾಡಬಾರ್ದಿತ್ತು ಅಂತ ಮನವರಿಕೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಇದುವರೆಗೂ ಎಲ್ಲೂ ಡಿ ವಿ ಹೆಸರಾಗಲಿ, ಬೇರೆ ಹೆಸರಾಗಲಿ ಟಿಪಿಕಲ್ ಕನ್ನಡಿಗ ಡೈರೆಕ್ಟಾಗಿ ತೊಗೊಂಡಿಲ್ಲ ಅವರು. ಇವರು ಟ್ರಿಗರ್ ಆಗಿಬಿಟ್ಟು ಅವ್ರ ಕೆಲಸದ ಬಗ್ಗೆ, ಅವ್ರ ಕಾರ್ಯವೈಖರಿ ಬಗ್ಗೆ, ಅವ್ರ ಹೈಟ್ ಬಗ್ಗೆ ಏನೇನೋ ಮಾತಾಡ್ತಾವ್ರೆ. ಒಬ್ಬ ಮನುಷ್ಯ ಕೆಳಗೆ ಬಿದ್ದ ಅಂತ ಅಂದ್ಬಿಟ್ಟು ಊರರೆಲ್ಲ ಕಲ್ಲಾಕೋರು ಏನು ಪ್ರಯೋಜನ ಗುರು? ಡಿ ವಿ ಅವ್ರ ಬಗ್ಗೆ ಮಾತಾಡಿದ್ದು, ಡಿ ವಿ ಅವರು ಡೈರೆಕ್ಟಿಗೆ ಟಾಂಗ್ ಕೊಟ್ಟರು ಅಂದಮೇಲೆ ಆ ವಿಚಾರ ಅಲ್ಲಿಗೆ ಎಂಡ್ ಆಯಿತು. ಅವರು ಮಾಡಿದ ತಪ್ಪು ಏನಂತಂದರೆ, ಡೈರೆಕ್ಟಾಗಿ ಸಿನಿಮಾ ಡೈಲಾಗ್ಗಳು ನಡೆಯೋದಲ್ಲೇ, ಓವರಾಗಿ ಮಾತಾಡ್ದಲೆ, ಒಂಥರ ಟ್ರಿಗರಾಗಿ ಮಾತಾಡ್ದಲೆ, ಸಮಾಧಾನವಾಗಿ ಮಾತಾಡಿದ್ರೆ, ಸಮಾಧಾನವಾಗಿ ಇಂಡೈರೆಕ್ಟಾಗಿ ಯಾವ ರೀತಿ ಮಾತಾಡಬೇಕು, ಡೈರೆಕ್ಟಾಗಿ ಯಾವ ರೀತಿ ಮಾತಾಡಬೇಕು, ಆ ರೀತಿ ಟಾಂಗ್ ಕೊಟ್ಟಿದ್ದರೆ ಅವರು ಆನ್ಸರ್ ಮಾಡ್ತಿದ್ರೇನೋ. ಬಟ್ ಅವರ ಕಾರ್ಯವೈಖರಿನೇ ಬೇರೆ. ಅವರೊಂದು ಸ್ವಲ್ಪ ಬುದ್ಧಿವಂತರು, ಹೆವಿ ಬುದ್ಧಿವಂತರು. ಅವ್ರಿಗೆ ಯಾವ ಟೈಮಲ್ಲಿ ಸೈಲೆಂಟ್ ಆಗಬೇಕು, ಯಾವ ಟೈಮಲ್ಲಿ ಮಾತಾಡಬೇಕು, ಯಾವ ರೀತಿ ಟಾಂಗ್ ಕೊಡಬೇಕು, ಯಾವ ರೀತಿ ಕಾಲು ಎಳಿಬೇಕು ಅಂತ ಭಾಳ ಚೆನ್ನಾಗೇ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ ಲಲಿತ್ ಅವರು, ಅಂದರೆ ಟಿಪಿಕಲ್ ಕನ್ನಡಿಗ ಅವರು. ಅವ್ರು ಸರಿ ಅಂತ ನಾನು ಇಲ್ಲಿ ವಹಿಸ್ಕೊತಾ ಇಲ್ಲ ಗುರು. ನಾನಿಲ್ಲಿ ವಹಿಸ್ಕೊತಾ ಇರೋದಂದರೆ, ಒಬ್ಬ ಕೆಲಸಗಾರನ ಕೆಲಸದ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು. ಇನ್ನು ಬಿಟ್ಬಿಡಿ. ಗೌತಮ್ ನಾಯ್ಡು ಅವರು ಏನು ಹೇಳಿದ್ರು, ಸೊ ಅವರು ಒಳ್ಳೆಯದಾಗೂ ಹೇಳಿದ್ದಾರೆ, ಕೆಟ್ಟದಾಗೂ ಹೇಳಿದ್ದಾರೆ. ಲಾಸ್ಟಿಗೆ ಅವರ ಪೇಷನ್ಸ್ ಬಗ್ಗೆ, ಅವರು
ಮುಂಚೆ ಮಾಡಿರೋ ಕೆಲಸದ ಬಗ್ಗೆ ಎಲ್ಲ ಅವರು ಮೆಚ್ಕೊಂಡು ಲಾಸ್ಟಲ್ಲಿ ಹೇಳಿದ್ದಾರೆ. ಬಿಟ್ಟು ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತಂದರೆ, ಕಿತ್ತಳೆ ಕಿರಣ್ ಅವರು ಕೂಡ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡೋರಂತೆ. ಹಂಗಂತ ಗೌತಮ್ ನಾಯ್ಡು ಅವರು ಹೇಳೋರೆ. ನಾನು ಕಿತ್ತಳೆ ಕಿರಣ್ ಅವರಲ್ಲಿ, ಟಿಪಿಕಲ್ ಕನ್ನಡಿಗರಲ್ಲಿ ಹೇಳೋದೇನಂತಂದರೆ, ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಯಾರೂ ಮಾಡಲ್ಲ, ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ಯಾಕೆಂದರೆ ಗೌರ್ಮೆಂಟಿಗೆ ಅಷ್ಟೊಂದು ಆ ಆ್ಯಪಿಂದ ಆದಾಯ ಇದೆ, ಇನ್ಕಮ್ ಇದೆ, ಅದರಿಂದ ಅವ್ರು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲ್ಲ. ಬಟ್ ನಿಮ್ಮಲ್ಲಿ ಒಂದು ಪವರ್ ಏನಪ್ಪ ಇದೆ ಅಂದರೆ, ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ, ತುಂಬ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನ ಅಂತಂದಮೇಲೆ, ನೀವು ಬೆಟ್ಟಿಂಗ್ ಆ್ಯಪ್ ಏನು ಬ್ಯಾನ್ ಮಾಡಬೇಕು ಅಂತ ಒಂದು ಅಭಿಯಾನ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಮುಂದುವರಿಸಿ. ನಾವು ಮಾಡ್ತೀವಿ, ನೀವು ಮಾಡಿ, ಎಲ್ಲ ಮಾಡ್ತಾರೆ. ಬಟ್ ನಾನು ಹೇಳೋದಿಲ್ಲಪ್ಪ ಅಂತಂದರೆ, ಅದರಿಂದ ಯಾರೋ ಮುಂಚೆ ಮಾಡಿ ಬಿಟ್ಬಿಟ್ಟವ್ರು ಅವ್ರನ್ನ ತಗೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಿಮ್ಮ ಕಡೆ ಇರೋರೆ ತುಂಬ ಜನ ಮಾಡಿದ್ದಾರೆ ಅಂತ ಅಂದಮೇಲೆ ಅವ್ರನ್ನ ಹಿಡಿದು ಎಳೆದು ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಟಾಂಗ್ ಕೊಟ್ಟು ಅದೆಲ್ಲ ಈಗ ನೋಡಿ ಎಲ್ಲೆಲ್ಲೋ ಹೋಗ್ತೈತೆ. ಇಡೀ ಕಮ್ಯುನಿಟಿನೇ ನೀವು ಟಾಕ್ಸಿಕ್ ಆಯಿತು ಅಂತ ಯಾರೋ ಹೇಳ್ತವ್ರೆ, ಏನೇನೋ ಮಾತಾಡ್ತವ್ರೆ. ಸೊ ನಾವು ಕಮ್ಯುನಿಟಿಲಿದ್ದು ನಾವು ಮಾತಾಡಿದವ್ರೆ ಸ್ಟ್ಯಾಂಡ್ ತಗೊಳ್ದೋದ್ರೆ ಸುಮ್ಮನೆ ಇದ್ಬಿಟ್ರೆ ಕಷ್ಟ ಆಗುತ್ತೆ, ಮುಂದಕ್ಕೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದೆಲ್ಲ ಮಾತಾಡ್ತಾ ಇದ್ದೀನಿ ಹೊರತು ಬೇರೆ ರೀತಿ ಅಲ್ಲ. ನಾವಿಲ್ಲಿ ಚೇಂಜ್ ತರ್ಬೋದು ಅಂತಂದರೆ, ನಮ್ಮನ್ನು ನೋಡ್ತಾ ಇರೋರಿಗೆ ನಾವು ಇನ್ಫ್ಲುಯೆನ್ಸ್ ಮಾಡಬೇಕು. ಆ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಡಿ, ಆಡಬೇಡಿ ಅಂತ ಇನ್ಫ್ಲುಯೆನ್ಸ್ ಮಾಡಬೇಕು. ಅದ್ರ ಜೊತೆಗೆ ಅಭಿಯಾನ ಬೆಟ್ಟಿಂಗ್ ಆ್ಯಪ್ದು ಬ್ಯಾನ್ ಮಾಡಿ ಅಂತ ಏನು ಹೇಳ್ತಿದ್ದೀರಿ, ಅದನ್ನು ಮಾಡಬೇಕು, ಅದು ಒಳ್ಳೆಯದು. ಸೊ ಇಷ್ಟು ಮಾಡಿ, ಅದು ಬಿಟ್ಬಿಟ್ಟು ಕಮ್ಯುನಿಟಿಯವ್ರನ್ನೇ ದೂರ್ಕೊಂಡು ಕಮ್ಯುನಿಟಿ ಮಧ್ಯೆನೇ ತಂದಿಟ್ಕೊಂಡು ಏನಕ್ಕೆ ಇವೆಲ್ಲ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಟಿಪಿಕಲ್ ಕನ್ನಡಿಗವರು ತಿಳಿದೇನೋ ಏನೋ ಮಾತಾಡಿದ್ದಾರೆ, ಅವ್ರಿಗೆ ಅದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಏನಾದರೂ ತಪ್ಪುಗಳನ್ನ ತಿದ್ಕೊಂಡು ನಿಮ್ಮ ಫಾಲೋವರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದನ್ನ ಹೇಳ್ಕೊಡಿ ಅಂತ ಹೇಳ್ತೀನಿ. ಇನ್ಮೇಲೆ ಯಾವನರೇ ಆಗಲಿ, ಎಂಥವನೇ ಆಗಲಿ, ಎಂಥ ದೊಡ್ಡ ಯೂಟ್ಯೂಬರೇ ಆಗಲಿ, ಅವರು ಯಾವುದೇ ಕಾರಣಕ್ಕೂ ಇಡೀ ಕಮ್ಯುನಿಟಿ ಟಾಕ್ಸಿಕ್ ಆಯಿತು ಅಂತ ಹೇಳಕ್ಕೆ ಹೋಗಬಾರ್ದು. ಒಬ್ಬ ಪರ್ಸನಿಂದ ನಿಮಗೆ ಬೇಜಾರಿದೆಯಾ, ಒಬ್ಬರಿಂದ ಬೇಜಾರಿದೆಯಾ, ಅವ್ರನ್ನ ಡೈರೆಕ್ಟಾಗಿ ಕ್ವಶನ್ ಮಾಡಿ, ಡೈರೆಕ್ಟಾಗಿ ಆನ್ಸರ್ ತಿಳ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಕಾಂಟ್ರವರ್ಸಿಗಳು ಮಾಡ್ಕೊಳ್ಳಿ. ಇಂಡೈರೆಕ್ಟಾಗಿ ಕಾಲು ಎಳೆಯೋದು, ಇಂಡೈರೆಕ್ಟಾಗಿ ಟಾಂಗ್ ಕೊಡೋದು ಎಲ್ಲ ಒಳ್ಳೆಯದೇ, ಅದು ಒಳ್ಳೆಯ ರೀತಿಲೇ ಇರಲಿ. ಮಿತಿ ಮೀರಿ ಯಾವತ್ತೂ ಹೋಗಬಾರ್ದು. ಅತಿಯಾದರೆ ವಿಷನೂ ಅಮೃತ ಅಂತೆ. ಸೊ ಫೈನಲಾಗಿ ಗೌತಮ್ ನಾಯ್ಡು ಅವ್ರಿಗೆ, DV ಇನ್ ಕನ್ನಡ ಅವ್ರಿಗೆ, SMR ಅವ್ರಿಗೆ ನಾನು ಹೇಳೋದೊಂದು, ತೂತು ಒಲೆ ಕೆಡಿಸ್ತು, ಮಾತು ಮನೆ ಕೆಡಿಸ್ತು. ನಾನು ಮಾತಾಡಬಾರ್ದಿತ್ತು ಅಂತ ಅಂದ್ಕೊಂಡೆ, ಬಟ್ ಯಾವಾಗ ಇಡೀ ಕಮ್ಯುನಿಟಿ ಟಾಕ್ಸಿಕ್ ಆಯಿತು ಅಂತ ಸುಮಾರು ಜನ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೊ ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಆಗೋಯ್ತು. ಯಾಕೆಂದರೆ ನಮ್ಮ ಭವಿಷ್ಯನೇ ಇದು ಅಂದಮೇಲೆ ಅದಕ್ಕೆ ಅಡ್ಡಿ ಆಗ್ತಾಯಿದೆ ಅಂದರೆ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ಸೊ ಇದು ಎಲ್ರಿಗೂ ಬುದ್ಧಿವಾದ ಅಂತ ತಿಳ್ಕೊಳ್ಳಿ. ಕಮ್ಯುನಿಟಿ ಯಾವತ್ತೂ ಟಾಕ್ಸಿಕ್ ಆಗಿಲ್ಲ. ಟಾಕ್ಸಿಕ್ ಆಗಿದ್ರೆ ಅದು ನಿಮ್ಮ 4-5 ಜನ ಏನು ಮಾಡ್ಕೊಂಡಿದ್ದಾರೆ, ಅದು ಕಾಂಟ್ರವರ್ಸಿ ಮಾತ್ರ ಟಾಕ್ಸಿಕ್ ಆಗಿರೋದು. ಸೊ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದ ಮೇಲೆ ಯಾವತ್ತೂ ಕೈ ಹಿಡತ್ತೆ ಎತ್ತೋದು ಕಲ್ತ್ಕೋಬೇಕು, ಕಲ್ಲು ತೂರೋದನ್ನ ಕಲ್ತ್ಕೋಬಾರ್ದು. ಓಕೆನಾ? ಸೊ ಟಿಪಿಕಲ್ ಕನ್ನಡಿಗ ತಪ್ಪು ಮಾಡಿದ್ದಾರೆ, ಅವ್ನು ಮಾತಾಡಬಾರ್ದಿತ್ತು, ಅದು ಯಾವುದೋ ಒಂದು ಮಾತಾಡಿದ್ದಾರೆ. ಕ್ಷಮಿಸ್ಬಿಡೋಣ. ಅಲ್ಲೇ ಮುಂದಕ್ಕೆ ಎಲ್ಲ ಜೊತೆಗೆ ಸೇರಿ ಕೆಲಸ ಮಾಡಿ. ಇನ್ನೇನು ನಂದು ಒಂದು 10K ಆಗ್ತಾ ಬರ್ತಾಯಿದೆ. ರಿಯಲ್ ಕಮ್ಯುನಿಟಿನ ಯಾರು ಬೆಳೆಸ್ತೀರಾ, ಯಾರು ತುಳಿತೀರಾ ಅಂತ ಗೊತ್ತಾಗೋಗುತ್ತೆ. ಈಗ DVನ ಅಪ್ರೋಚ್ ಮಾಡ್ತೀನಿ, ಟಿಪಿಕಲ್ ಕನ್ನಡಿಗವ್ರನ್ನ ಅಪ್ರೋಚ್ ಮಾಡ್ತೀನಿ. ಸೊ ಯಾರು ಕಮ್ಯುನಿಟಿನ ಬೆಳೆಸ್ತಾರೆ, ಮಾತಾಡೋದಲ್ಲ, ಯಾರು ಬೆಳೆಸ್ತೀರಾ ಅಂತ ಗೊತ್ತಾಗುತ್ತೆ. ರೆಸ್ಪಾನ್ಸ್ ಯಾರ ಕಡೆಯಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ. ವೆಯ್ಟ್, ಇನ್ನೊಂದು 300 ಜನ ಸಬ್ಸ್ಕ್ರೈಬರ್ಸ್ ಆಗೋಗಲಿ, ಆಮೇಲೆ ಮಾತಾಡ್ತೀನಿ. ಸೊ ಫಸ್ಟು ಅವರೆಲ್ಲ ಅಪ್ರೋಚ್ ಮಾಡಿ ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಕಮ್ಯುನಿಟಿನ ಬೆಳೆಸ್ತಾ ಇದ್ದಾರೆ, ಯಾರು ಸಾಚ, ಯಾರು ಕಚಡ ಅಂತ ಹೇಳ್ತೀನಿ ನಿಮಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.